ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ ಬಂದು ನನ್ನ ಡೈಲಿ ರೂಟೀನ್ ವಿಲಾಗು. ತುಂಬ ಜನ ವ್ಯೂವರ್ಸ್ ನನಗೆ ಅಂದರೆ ಬ್ರೇಕ್ಫಾಸ್ಟ್ ರೆಸಿಪೀಸು ಆ ಥರದ್ದೆಲ್ಲ ಡೀಟೇಲಾಗಿ ತೋರಿಸಿ ಅಂದರು. ಇವತ್ತು ಹೆಂಗೂ ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು. ಸೊ ಪನ್ನೀರ್ನ ಈ ಥರ ಬಿಸಿ ನೀರಲ್ಲಿ ಇಲ್ಲ ನಾರ್ಮಲ್ ವಾಟ್ರಲ್ಲಿ ನೆನೆಸಿಡೋದ್ರಿಂದ ಸಾಫ್ಟಾಗಿ ಬರುತ್ತೆ. ಸೊ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 20-25 ಗೋಡಂಬಿ ತೊಗೊಂಡಿದ್ದೀನಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಏಲಕ್ಕಿ ಮತ್ತು 2 ಈರುಳ್ಳಿ ಮೀಡಿಯಮ್ ಸೈಜ್. ಸೊ ಇಷ್ಟು ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲೆ ತೊಗೊಂಡು ಇದರಲ್ಲಿ ಬೆಣ್ಣೆ ಹಾಕ್ಕೋಬೋದು. ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆಯಿಂದ ಮಾಡಿದ್ರೆ ಅದು ಹೋಟೆಲಲ್ಲಿ ಬರೋವಂಥ ಟೇಸ್ಟ್ ಬರುತ್ತೆ, ಬಟ್ ನಾನು ಇಲ್ಲಿ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನೇನಿದೆಯಲ್ವ ಎಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು. ಸೊ ಇದಾದಮೇಲೆ ಎಲ್ಲ ಒಂಥರ ಕಲರ್ ಚೇಂಜ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗಿದ ತಕ್ಷಣ ಟೊಮೆಟೊ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ, ಇದು ಎಲ್ಲ ಈ ಟೈಮಲ್ಲೇ ಹಾಕ್ಕೋಬೇಕು. ಸೊ ಗೋಡಂಬಿ ಸಹ ನೀವು ಮೊದಲೇ ಹಾಕ್ಕೋಬೋದು. ಅದು ಗೋಡಂಬಿ ಎಷ್ಟು ಹಾಕಿದ್ರೆ ಅಷ್ಟು ಥಿಕ್ನೆಸ್ ಬರುತ್ತೆ ಗ್ರೇವಿ, ಮತ್ತು ಕ್ರೀಮ್ ಇಲ್ಲ ಅಂದ್ರೂ ನಡೆಯುತ್ತೆ ಗೋಡಂಬಿ ಇದ್ದರೆ. ಅಂದರೆ ಯೂಶ್ವಲಿ ಹೋಟೆಲ್ಸಲ್ಲೆಲ್ಲ ನಿಮಗೆ ಕ್ರೀಮ್ ಹಾಕ್ತಾರೆ, ಬಟ್ ನಾನಿಲ್ಲಿ ಕ್ರೀಮ್ ಯೂಸ್ ಮಾಡ್ತಾಯಿಲ್ಲ, ಗೋಡಂಬಿನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಮನೇಲಿ ಕ್ರೀಮ್ ಸಹ ಯೂಸ್ ಮಾಡ್ಬೋದು. ಸೊ ನಾನು ಪನ್ನೀರ್ನ ಈ ಥರ ಮೀಡಿಯಮ್ ಸೈಜ್ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ನೀವು ತವ ಮೇಲೆ ಎಣ್ಣೆ ಹಾಕ್ಕೊಂಡು ಆಲ್ ದ 4 ಸೈಡು ಶಾಲೋ ಫ್ರೈ ಮಾಡಿ ಆಮೇಲೆ ಹಾಕ್ಕೋಬೋದು, ಆ ಥರ ಇಷ್ಟಪಡೋರು. ನಾನಿಲ್ಲಿ ರೆಸ್ಟೋರೆಂಟ್ಸ್ ಥರ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಇವಾಗ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಮತ್ತು 3 ಟೈಪ್ಸ್ ಆಫ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಮತ್ತು 1/2 ಟೇಬಲ್ ಸ್ಪೂನು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ರೀಸನ್ ಏನಂದರೆ ನಾನು ಇವತ್ತು ಮಾಡೋಕ್ಕೆ ನಾಟಿ ಟೊಮೆಟೊ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಹುಳಿ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವೇನೋ ಫಾರಮ್ ಟೊಮೆಟೊ ತೊಗೊಂಡಿದ್ರೆ ಡೈರೆಕ್ಟಾಗಿ ರುಬ್ಕೋಬೋದು, ಸಕ್ಕರೆ ಏನು ಅವಶ್ಯಕತೆ ಇರಲ್ಲ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ, ಆವಾಗೇ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಅದೇ ಬಾಣಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು 1 ಚಕ್ಕೆ, 1-2 ಲವಂಗ ಮತ್ತು 1 ಬಿರಿಯಾನಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಮೇಜು ಮತ್ತು ಮರಾಠಿ ಮೊಗ್ಗು ಇಂಥದ್ದೆಲ್ಲ ಯೂಸ್ ಮಾಡ್ಕೋಬೋದು. ಮನೇಲೆಲ್ಲ ಖಾಲಿ ಆಗಿತ್ತು, ಸೊ ಇದು ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ಏನು ನುಣ್ಣಗೆ ರುಬ್ಕೊಂಡಿದ್ನಲ್ವ ಮಸಾಲೆ, ಅದನ್ನು ನೀಟಾಗಿ ಹಾಕಿ ಒಂಚೂರು ಫ್ರೈ ಮಾಡಬೇಕು, ಅಂದರೆ ಎಣ್ಣೆ ಬಿಟ್ಕೊಳ್ಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀರು ನೀವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಲೈಕ್ ಗಟ್ಟಿ ಆಗುತ್ತೆ ಇದು ಮಸಾಲ. ಸೊ ನೀವು ರೈಸಿಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಚಪಾತಿಗೆ ಅಂದರೆ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇದ್ದರೆ ಸಾಕು. ಸೊ ನಾನು ಎರಡಕ್ಕೂ ಮಾಡ್ತಾ ಇರೋದ್ರಿಂದ, ಅಂದರೆ ಬೆಳಗ್ಗೆ ಚಪಾತಿ ಮಾಡ್ಕೊಂಡು ಮಧ್ಯಾಹ್ನ ರೈಸ್ಗೆ ಅಂತ ಮೀಡಿಯಮ್ ಥಿಕ್ನೆಸ್ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಈ ಟೈಮಲ್ಲಿ ಬಟರ್ ಆರ್ ತುಪ್ಪ ಯೂಸ್ ಮಾಡ್ಬೋದು. ನಾನು ತುಪ್ಪ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ಪನ್ನೀರ್ ಕ್ಯೂಬ್ಸ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಈ ಒಂದು ಮಸಾಲಲ್ಲಿ ಈ ಪನ್ನೀರೆಲ್ಲ ನೀಟಾಗಿ ಲೈಕ್ ಅದು ಫ್ಲೇವರ್ ಎಲ್ಲ ಹಿಡಿಬೇಕು, ಉಪ್ಪು ಖಾರ ಏನೇನಿದೆಯೋ ಅದೆಲ್ಲ. ಸೊ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಮುಚ್ಚಿಟ್ಟು ಬೇಯಿಸಿದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಕ್ಕೆ. ಈ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಕ್ರೀಮ್ ಇದ್ದರೆ ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಇಲ್ಲ ಫುಲ್ಕಾ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಮೇಲೆ ನಾನು ಆಚೆ ಬಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಇವಾಗ ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಗಿಡದಲ್ಲೇ ತುಂಬಾ ಹೂವು ಬಿಡ್ತಾ ಇದೆ. ಸೊ ಔಟ್ಸೈಡಿಂದ ಏನೂ ತರಿಸ್ತಾ ಇಲ್ಲ ನಾನು ಈ ನಡುವೆ, ಅದೇ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ. ಸೊ ನೋಡಿ ಇಷ್ಟು ತಟ್ಟೆ ತುಂಬ ಹೂವು ಬಿಡುತ್ತೆ. ಇದು ನಮ್ಮ ಮನೆಗೆ ಪ್ಲಸ್ ಮೇಲೆ ನಮ್ಮ ಮನೇಲಿ ಬಾಡಿಗೆ ಇರೋರೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಇಟ್ಕೊಂಡು ಹೋಗ್ತಾರೆ. ಸೊ ಇವಾಗ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಅಂದರೆ ನೀವೆಲ್ಲ ಕೇಳ್ದಂಗೆ ಡೀಟೇಲಾಗಿ ತೋರಿಸಿ ಅಂದ್ರಲ್ಲ, ಸೊ ಈ ನಡುವೆ ಹಾಕೋ ವಿಲಾಗ್ಸ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಯಾವ ರೀತಿ ರಂಗೋಲಿ ಬಿಡಿಸಿದ್ದೀನಿ ಅಂತ ನೋಡೋಣ ಬನ್ನಿ.
ಸೊ ಈ ಒಂದು ವಿಲಾಗಲ್ಲಿ ಇನ್ನೊಂದು ವಿಷಯ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇನಂದರೆ ನನಗೆ ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಒಂದು ಫ್ರೆಂಡಿಂದ ಒಂದು ರಿಕ್ವೆಸ್ಟ್ ಬಂತು ಮೆಸೆಂಜರಲ್ಲಿ. ಸೊ ಅದು ಲೈಕ್ ಏನೋ ವೋಟಿಂಗ್ ಪ್ರೋಸೆಸ್ಸು. ಸೊ ನೀವೇನಾದರೂ ವೋಟ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ. ಯೂಶ್ವಲಿ ಈ ಥರ ರಿಕ್ವೆಸ್ಟ್ ಬಂದರೆ ಅವ್ರು ಸ್ವಲ್ಪ ಕ್ಲೋಸ್ ಫ್ರೆಂಡು ಇಲ್ಲ ಗೊತ್ತಿರೋರಾದ್ರೂ ನಾವು ಆ ಲಿಂಕ್ನ ಕ್ಲಿಕ್ ಮಾಡಿ ಅವ್ರಿಗೆ ವೋಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಅಷ್ಟು ಬೇಗ ಅನುಮಾನ ಬರಲ್ಲ. ಯಾಕಂದರೆ ಅಲ್ಲೇನೋ ಅವರು ನಮ್ಮ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇಲ್ಲ, ಮತ್ತು ಬೇರೆ ಏನೂ ಡೀಟೇಲ್ಸ್ ಕೇಳ್ತಾ ಇಲ್ಲ. ಜಸ್ಟು ಈ ಥರ ಒಂದು ಕಂಟೆಂಟ್ ರಿಲೇಟೆಡು ನನಗೆ ಸೆಲೆಕ್ಟ್ ಮಾಡಬೇಕಂದ್ರೆ ನಿಮ್ಗೆ ವೋಟ್ ಬೇಕು ಅಂದಾಗ ನಾವು ಅಷ್ಟೊಂದು ಅನುಮಾನ ಬೀಳ್ದಿರ ವೋಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಸೊ ಇದೇ ಥರ ನಾನು ಗೊತ್ತಿರೋ ಅಕೌಂಟಿಂದ ಫ್ರೆಂಡಿಂದನೇ ಬಂದಿರೋದ್ರಿಂದ ನಾನು ಅಕೌಂಟ್ನ ಆ ಲಿಂಕ್ನ ಕ್ಲಿಕ್ ಮಾಡಿ ಅವರು ಲೈಕ್ ಏನು ಡೀಟೇಲ್ಸ್ ಕೇಳಿದ್ರಲ್ವ ವೋಟಿಂಗ್ದು ಅದನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಸಡನ್ನಾಗಿ ನನಗೆ ಐಫೋನ್ ಯೂಸ್ ಮಾಡೋದ್ರಿಂದ ಒಂದು ಮೆಸೇಜ್ ಬಂತು, ಲೈಕ್ ಬೇರೆ ಒಂದು ಫೋನಿಂದ ನಿಮ್ಮ ಒಂದು ಅಕೌಂಟ್ನ ಆ್ಯಕ್ಸಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಆ ಒಂದು ರೀಸನ್ನಿಂದ ಸ್ವಲ್ಪ ಆವಾಗ ಡೌಟ್ ಬಂತು. ಹಂಗೂ ನಾನು ತುಂಬಾ ಅವರು ಹೇಳಿದ ಡೀಟೇಲ್ಸ್ ಏನು ಶೇರ್ ಮಾಡ್ಕೊಂಡಿಲ್ಲ. ಬಟ್ ಆಫ್ಟರ್ ಫ್ಯೂ ಡೇಸು ನನ್ನ ಅಕೌಂಟು ಇನ್ನೊಬ್ಬರು ಅದು ಚೇಂಜ್ ಮಾಡಿಬಿಟ್ಟಿದ್ರು, ಅಂದರೆ ಇಮೇಲ್ ಐ ಡಿ ಎಲ್ಲ. ಬಟ್ ಬೇರೆ ಏನೂ ಅವ್ರು ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ಸೊ ಸಡನ್ನಾಗಿ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿ ನಾನು ಹ್ಯಾಕರ್ಸ್ನ ಹ್ಯಾಕ್ ಮಾಡೋದ್ರಿಂದ ಸ್ವಲ್ಪ ನಿಲ್ಲಿಸ್ದಂಗಾಯಿತು. ಬಟ್ ನಮಗೆ ಆ ಡೌಟ್ ಬಂದಿರಲಿಲ್ಲ ಅಂದರೆ ಇಷ್ಟರಲ್ಲಿ ನನ್ನ ಅಕೌಂಟ್ ಹ್ಯಾಕ್ ಆಗಿ ನನ್ನ ಫ್ರೆಂಡ್ಸ್ ಹತ್ರ ದುಡ್ಡು ತಗೊಳ್ಳೋದು ಇಲ್ಲ ಅವ್ರನ್ನ ಇದೇ ಥರ ಹ್ಯಾಕ್ ಮಾಡೋದು ಈ ಥರ ಎಲ್ಲ ಒಂದು ಚಾನ್ಸಸ್ ಇರ್ತಾಯಿತ್ತು. ಸೊ ಇದನ್ನು ಜಸ್ಟ್ ಒಂದು ಅವೇರ್ನೆಸ್ ಆಗಿ ಈ ಒಂದು ವಿಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರಾದರೂ ನಿಮಗೆ ಮೆಸೆಂಜರಲ್ಲಿ ಗೊತ್ತಿರೋರಿಂದ ಮೆಸೇಜ್ ಬಂದರೆ ಸಹ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ, ಅವ್ರಿಗೆ ಫೋನ್ ಮಾಡಿನೋ ಇಲ್ಲ ಪರ್ಸ್ನಲ್ ನಂಬರ್ಗೆ ಮೆಸೇಜ್ ಮಾಡಿ. ಬಟ್ ಡೈರೆಕ್ಟಾಗಿ ಯಾರು ಆ ಲಿಂಕ್ಸ್ನ ಕ್ರಿಯೇಟ್ ಮಾಡಿ ಅವ್ರು ಕೇಳಿರೋ ಡೀಟೇಲ್ಸ್ನ ಕೊಡಬೇಡಿ. ಸೊ ಇದು ನನಗೆ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸು, ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮನೆ ಮುಂದೆ ಪುಟಾಣಿ ರಂಗೋಲಿ ಬಿಡಿಸಿದ್ದೀನಿ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಸೊ ನೆಕ್ಸ್ಟು ಮನೆಯಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಅದೇ. ಸೊ ಯೂಶ್ವಲಿ ಮನೆ ಮುಂದೆ ಏನು ಬಿಡುತ್ತಲ್ವ ಹೂವು, ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಹೂವನ್ನೇ ಇಟ್ಟು ಪೂಜೆ ಮಾಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ ಪನ್ನೀರ್ ಬಟರ್ ಮಸಾಲ ಜೊತೆಗೆ ಈ ಆನಿಯನ್ಸು ಮತ್ತು ಕುಕುಂಬರ್ ಇದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಆನಿಯನ್ಸ್ ಎಲ್ಲ ಹಾಕ್ಕೊಂಡು ಊಟ ಎಲ್ಲ ತಿಂದು ಸೊ ಇನ್ನು ಮಿಕ್ಕಿರೋ ಫ್ಲವರ್ಸಲ್ಲಿ ಇಲ್ಲಿ ಬುದ್ಧ ಮುಂದೆ ಎಲ್ಲ ಡೆಕೋರೇಷನ್ ಮಾಡಿ ನನ್ನ ಒಂದು ಆಫೀಸ್ ಕೆಲಸಕ್ಕೆ ಇವಾಗ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಯೂಶ್ವಲಿ ಎಲ್ಲರೂ ಕೇಳ್ತೀರಾ ಅಂದರೆ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ. ಸೊ ಇದು ಫುಲ್ ಫಿಕ್ಸ್ಡ್ ಸ್ಕೆಡ್ಯೂಲ್ ಇರುತ್ತೆ ನಂದು, ಮಾರ್ನಿಂಗ್ ಟಿಲ್ ನೈಟು, ಅಂದರೆ ಈ ಟೈಮ್ಗೆ ಇದು ಮಾಡಬೇಕು ಅಂತ. ಸೊ ಸ್ಯಾಟರ್ಡೇ ಸಂಡೇ ಅಷ್ಟೇ ಒಂದು ಸ್ವಲ್ಪ ಬಿಡುವಿರುತ್ತೆ. ಸೊ ಮಧ್ಯಾಹ್ನದ ಒಂದು ಲಂಚ್ಗೆ ನಾನು ಒಂದು ಗೀ ರೈಸ್ ಮಾಡ್ಕೊಳ್ಳೋಣ ಅಂತ, ಅದೇ ಪನ್ನೀರ್ ಬಟರ್ ಮಸಾಲಾಗೆ ಈ ಒಂದು ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನು ತೋರಿಸಿದ್ನಲ್ಲ ಮಸಾಲೆ, ಇದನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅನ್ನ ಯಾವ ರೀತಿ ಮಾಡ್ತೀವೋ ಅದೇ ಅಕ್ಕಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಇಟ್ಟರೆ ಮುಗಿಯುತ್ತೆ. ಸೊ ಪ್ಲೇನ್ ರೈಸ್ಗಿಂತ ಈ ಥರ ಒಂದು ಜೀರಾ ರೈಸು ಇಲ್ಲ ಗೀ ರೈಸ್ ಮಾಡಿಕೊಂಡ್ರೆ ಇದಕ್ಕೆ ಒಳ್ಳೆ ಕಾಂಬಿನೇಷನು. ಸೊ ನೆಕ್ಸ್ಟು ಸಂಜೆ ಒಂದು ಟೀ ಮಾಡಿಕೊಂಡು ನನ್ನ ಒಂದು ದಿನ ಈ ರೀತಿ ಮುಗಿಸ್ದೆ. ಸೊ ನಿಮ್ಮೆಲ್ಲರಿಗೂ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.